ತಿನ್ನಕೈತೆ. ಅಲ್ಲ ಈಗ ಆಗಲ್ ಉಂಡು ಹೋಗಿದ್ದೆಲ್ಲವ, ಯಾಕ ಗೊತ್ತಿಲ್ಲವ, ಮತ್ ಹೊಟ್ಟೆ ಸಿತೈತಿ. ಮತ್ ಹೊಟ್ಟೆ ಸಿತೈತಾ? ಏನು ಮಾಡೋದವ? ಅವಲಕ್ಕಿ ಮಾಡ್ಲೇನು ಚಲೋ ತಿಂಗ? ಅವಲಕ್ಕಿ ನೀ ಬೇಡವ, ನೀನು ಅಡಿಗೆದು ಸೋಸಿ ಇದು ಮಾಡ್ಕೊಡ್ತೇನೆ ಅಂದೆಲ್ಲ. ಅವ ಚೆನ್ನಿಗೆ ಮಾಡಕ್ಕೆ ಹೇಳವ. ಚೆನ್ನಿ ಅಡಿಗೆ ಎಷ್ಟು ರುಚಿ ಮಾಡ್ತಾಳ ಗೊತ್ತಾನೆ. ಅವ ನೀ ಯಾಕೆ ಅಡಿಗೆ ಮಾಡ್ಕೊತ್ ಕುಂದಿರ್ತಿ? ನೀ ಚೆನ್ನಿಗೆ ಹೇಳ್ಬಿಡ್ಬೇಕು, ಬೇಡ ಆಕಿನ ಮಾಡ್ತಿದ್ಲ. ನಿಮ್ಮ ಅಪ್ಪಗ ಯಾರ ಮಾಡಿದ್ದ ಅಡಿಗೆ ರುಚಿ ಹತ್ತಲ್ಲವ, ತಿನ್ನಕ್ಕೆ ಇಷ್ಟಪಡಲ್ಲ. ಚೆನ್ನಿಗೆ ದಿನ ಸಪ್ ಸೋಸೋದು, ಒಗಾತ್ ಮಾಡ್ಕೊಡೋದು, ಹೆಚ್ಚು ಕೊಡೋದು ಎಲ್ಲ ಆಕಿನ ಮಾಡ್ಕೊಡ್ತಾಳ. ಒಗ್ಗರಣೆ ಒಂದು ನಾ ಹಾಕ್ತಿದ್ದೆ. ಏನು ಅವಳಕಿದ್ ಬ್ಯಾಡ ಅಂದಿದ್ದು ನಿಮ್ಮ ಅಪ್ಪ ತಿನ್ಲಾರ್ದು ಏನಾರ ಮಾಡಿದಾಗ ನಾನು ಮಾಡಿಸ್ಕೊ, ಆಕಿನ ಮಾಡ್ತಾಳ. ಏನ್ ಮಾಡ್ತೀನಿ, ನಿಮ್ಮ ಅಪ್ಪಗೆ ಹೇಳ್ತೀನಿ, ನನಗೂ ಬರ್ಬರ್ತಾವ ವಯಸ್ಸಲ್ಲಪ್ಪ, ಆಕಿ ಕಡೆನ ಮಾಡಿಸ್ತೀನಿ, ಅಡಿಗೆ ರುಚಿ ಮಾಡ್ತಾಳ ಅಂತೇಳಿ. ಇಲ್ಲ ನನಗೆ ನೀನೇ ಮಾಡ್ಕೊಡು ಅಂತ ನಿಮ್ಮಪ್ಪ. ಹೌದಾ, ಆತ್ ಬಿಡು, ನೀ ದಣ್ಕೋಬೇಡ. ಚೆನ್ನಿಗೆ ಮಾಡ್ಕೊಡ್ತಾಳ ಅವಲಕ್ಕಿ. ಅವ ಅವಲಕ್ಕಿ ಮಾಡಿ ಜಾಸ್ತಿ ಶೇಂಗಾ ಕಾಳು ಹಾಕಿ ಮಾಡ್ಕೊಡು. ಅವಲಕ್ಕಿ ಅದ್ರ ಮ್ಯಾಗ ಜಿನ್ನ ಮಸ್ತ್ ಖಾರದಾಣಿ ಉದುರಿಸಿ ಕೊಡು. ಆಯ್ತವ. ಅಲ್ಲ ಈ ಬಾಯ್ಚಟ ಒಂದು ಕಮ್ಮಿ ಮಾಡ್ಕೊರ. ಅಲ್ಲ ನಾಳೆ ಕೊಟ್ಟು ಮನೆಗೆ ಹೋದ್ಮೇಲೆ ಅಲ್ಲಿ ಹಿಂಗ ಬಾಯ್ಚಟ ಮಾಡಿದ್ರೆ ನಡೀತೈತೇನ, ಹೇಳ ನೋಡೋಣ. ಅಯ್ಯೋ ಅಮ್ಮ, ನಿಂಗೆ ಗೊತ್ತಿಲ್ಲ ಯವ, ಅಲ್ಲೇ ನಮ್ಮತ್ತಿ ಎಷ್ಟು ಜೀವದಾಳ ಗೊತ್ತೇ ನನ್ನ ಮೇಲೆ. ಅಯ್ಯೋ ಮೊನ್ನೆ ಹೋದಾಗ ನಂಗೆ ಅತ್ತಿಂತಿ ಐ ತಿನ್ನು, ನೀ ಹೊಡೆ ತುಂಬ ತಿನ್ನು, ಚಂದಾಗಿರು ಅಂತೇಳಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾಳೆ ಗೊತ್ತೇನೆ. ನಮ್ಮ ನನ್ನ ಗಂಡ ಗಣೇಶ ಹೋಟೆಲ್ನಾಗ ಊಟ ಮಾಡಿಸಿದ, ಗೋಬಿ ತಿನ್ಸಿದ, ನಮ್ಮ ಹೊರಗೆ ಬಂದು ಪಾನಿಪುರಿ ತಿಂದೆ. ಅಯ್ಯೋ ಅವರು ಹಂಗೆ ತಿನ್ನಿಸ್ತಾರ. ಚಲೋ ಆತ್ ಬಿಡು ಹಂಗಾರ. ನೀಲ್ ಹೆಂಗೆಲ್ಲ ಅದಕ್ಕಿಂತ ಬಲ ಅಲ್ಲೇ. ಅವ ನಾನು ಮದುವೆ ಆದ್ಮೇಲೆ ಈ ಕಾರ್ ತೊಗೊಂಡೋಗಲ್ಲ. ನಂಗೆ ಈ ಕಾರ್ ನೀವೇ ಇಟ್ಕೊಂಡು ನಂಗೆ ಒಂದು ಹೊಸ ಕಾರ್ ಕೊಡ್ಸವಾ? ಬೇಡವಾ, ಈಗ ಸದ್ಯಕ್ಕೆ ಹೊಸ ಕಾರ್ ಬೇಡ. ಈಗ ಸದ್ಯಕ್ಕೆ ಇದನ್ನ ತೊಗೊಂಡಾರ ಭಾಳ ದಿನ ಏನಾಗಿಲ್ಲ. ನೀ ಡ್ರೈವಿಂಗ್ ಕಲಿತೀರ ಅಂದಿದ್ದಕ್ಕಲ್ಲನ ಇದು ಟಾಟಾ ತೊಗೊಂಡಿದ್ದು ಕಾರ್ನ. ಮತ್ತೆ ಈಗ ಇದನ್ನ ಬಿಟ್ಟು ಇನ್ನೊಂದಾ? ಇರೋದಾರ ನೀವು ಎಷ್ಟು ಜನ? ಈಗ ದೊಡ್ಡ ಕಾರ್ ತೊಗೊಂಡು ಹೋದಿ ಅನ್ಕೋ, 7 ಸೀಟ್ರ್ ಗಿಟ್ರ, ಅದು ಆಮೇಲೆ ಇವ್ರು ಬಂದು ಹತ್ತಿ ಎಲ್ಲ ಕುಂದಿರ್ತಾರೆ. ಬೇಡ, ನೀನು ನಿನ್ನ ಗಂಡ, ನಿಮ್ಮ ಅತ್ತಿ, ನಿಮ್ಮ ಅವ 4 ಮಂದಿ, ಡ್ರೈವರ್ ಒಬ್ಬವ. ಇಲ್ಲ ನಿನ್ನ ಗಂಡ ಹೊಡಿತಾನಂತಂದ್ರೆ ಮತ್ತೆ ನೀವ 4 ಮಂದಿ. ಆ ಮನ್ಯಾಗ ಒಂದು ಮುದಿಕೊಂದು ಐತಿ. ಆತಲ್ಲ 5 ಮಂದಿ ಇರೋ ಕಡೆ ಆತ. ಮುದಿ ಕೇಸ್ ದಿನದ್ದು ಅದು ನಾಳೆ ಲೆಕ್ಕ ಬಿಟ್ರೆ ಆರಾಮ ನೀವ 4 ಮಂದಿ. ನಾಳೆ ನಿನಗೊಂದು ಕೂಸಕತ್ತಲ್ಲ, ಕೂಸು 5 ಮಂದಿ ಕರೆಕ್ಟ್ ಐತಿ. ಬೇಡ ಸುಮ್ಮನೆ ಆಮೇಲೆ ಕೊಡ್ಸ್ಕೊಳವಂತೆ. ಆತು, ಈಗ ನಂಗೆ ಅವಲಕ್ಕಿ ಮಾಡಿಸು. ಆಯ್ತು ಚೆನ್ನಿ ಕಳಿಸಲ್ಲಿ ಹೊರಗದಾಳ ನೋಡು. ಮದ್ವಿಗೆ ಇನ್ನೊಂದೇ ವಾರ ಉಳಿತು. ಕೆಲಸನೂ ಸುಮಾರು ಅದಾವು. ಎವೋ ಹೆಂಗ ಏನವ. ಅವ್ವ ಮದುವೆ ಆದ್ಮೇಲೆ ನಾನು ನಿಮ್ಮನ್ನು ಬಿಟ್ಟು ಹೋಗ್ಬೇಕಲ್ಲ, ನಂಗೆ ಅದೇ ಬೇಜಾರು. ಅಯ್ಯೋ ಹುಚ್ಚುಡುಗಿ, ಎಲ್ಲಿ ಬಿಟ್ಟೋಕಿ ನೀನು? ಅಯ್ಯೋ ಏನು ದೊಡ್ಡ ದೂರ. ನಿಮ್ಗೆ ಯಾವಾಗ ನೋಡ್ಬೇಕು ಅನ್ಸತ್ತೆ, ನಿನ್ನ ಗಂಡನ ಕರ್ಕೊಂಡು ಸೀದಾ ಬಂದ್ರೆ ಆತಪ್ಪ. ಏನು ಅಷ್ಟಕ್ಕೂ ನಿನಗೂ ಕಾರ್ ಓಡ್ಸಕ್ಕೂ ಬರ್ತೈತಿ. ಕಾರ್ ತಗೋ ಬಾ ಸೀದಾ. ಅದ್ರಾಗ ಏನೈತಿ? ಯಾರು ನಿನಗೆ ಬೇಡ ಅನ್ನೋರು ಯಾರು? ಇಲ್ಲಿರೋದು ಅಲ್ಲಿರೋದು ಒಂದೇ ನೀನು. ನಿನಗೆ ಯಾರ ಬೇಡ ಅಂದ್ರೆ ನಾ ಸುಮ್ಮನೆ ಇರ್ತೇನೆ? ಎಲ್ಲ ಪೂರ್ತಿ ನಿಂದಿದ್ದು. ನಾಳೆ ಅಲ್ಲೇ ಹೌದನ್ನಂಗೆ ಈಡಾಗ ಆಸ್ತಿ ಅಡುವು ಕೊಟ್ಟು ಮದುವೆ ಮಾಡಿ ಕಳಿಸ್ತಾ ಇದ್ದೀವಿ. ಏನು ಅಲ್ಲಿ ಯಾರು ಏನು ಮಾತಾಡಂಗಿಲ್ಲ ಅಷ್ಟೇ ನೀನು ವಿರುದ್ಧವಾಗಿ. ಹಂಗೇನಾರ ಆತು ನಮ್ಗೆ ಹೇಳ್ಬಿಡು ನೀನು. ಏನು ಸುಮ್ಮನೆ ಬಿಡೋದೇ ಇಲ್ಲ ನಾನು. ಇಲ್ಲ ಯಾರು ಏನು ಅಂದಿಲ್ಲವ, ಪಾಪ ಸುಮ್ಮನೆ ಯಾಕೆ ಬೈತಿ ಬಿಡು. ಆತು ಬೈದಿಲ್ಲಲ್ಲ ಅಂದ್ರೆ ಹೇಳಿದೆ ಅಲ್ಲ. ಅಲ್ಲೇನು ವಾರಗಿತ್ತದಾಳ ಅನ್ನಂಗಿಲ್ಲ, 2 ಗಂಡು ಮಕ್ಳು ಅನ್ನಂಗಿಲ್ಲ, ಏನಿಲ್ಲ. ನೀನೇ ಒಬ್ಬೇಕಿ ಆರಾಮಾಗಿ ರಾಣಿಗತೆ ಇರ್ಬೋದು. ಆಯ್ತು ದೇವ್ರೆ, ನನ್ನ ಮಗಳು ಚಂದ ಖುಷಿಯಿಂದ ಇದ್ರೆ ಅಷ್ಟೇ ಸಾಕು. ಅಪ್ಪ ಊಟ ಆಗೈತಿ, ಕರಿ ನಿಮ್ಮ ಮಾವನ ಹೊರಗೆ ಕರೆದು ಕುಂದ್ರಪ್ಪ. ನಾ ಮಾತಾಡಲ್ಲವ, ಸುಮ್ಮನೆ ನಾನು ಹೊಳ್ಳ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ. ನಂಗೆ ಯಾರ ಜೋಡಿ ಮಾತಾಡೋಕ್ಕೂ ಮನಸ್ಸಿಲ್ಲ. ಒಂದು ತಕ ಕರಿ ನಿಮ್ಮ ಮಾವನ ಅಂದ್ರೆ, ಯಾಕೆ ನೀವು ಕರಿರಲ್ಲ, ಕರೆದು ಕುಂದಿರ್ಸ್ಕೊರಿ. ನಾನೇನು ಬೇಡ ಅಂತೆ, ನಾನು ಕರಿಗಿರಿ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡ ಅಷ್ಟೇ. ಮಾಡ್ತೀರಾ ಇಬ್ರು ಗಂಡ ಹೆಂಡತಿ ಊಟ ಆಗೈತಿ, ಹೋಗಿ ಬರ್ರಿ ಮಾವ್ರು ಕುಂದ್ರಕ್ಕೆ ಬರ್ರಿ ಅಂತಂದೆ ಕರಿ ಒಂದು ಮಾತು. ಅವಂಗೂ ಪಾಪ ಹೊಸ ಮನೆ ಹೊಸ ಸಂಬಂಧ ಒಂಥರ ಬಂದು ಕುಂದ್ರಕ್ಕ ಮಾಡಕ್ಕೆ ಅವರಿಗೂ ಒಂಥರ ಮುಜುಗರ ಆಗ್ತಿರ್ತೈತಿ. ನೀ ಪ್ರೀತಿಯಿಂದ ಕಂಡು ಮಾತಾಡಿದ್ರಲ್ಲನ ಅವರಿಗೂ ಒಂಥರ ಹೌದಪ್ಪ ಮಾತಾಡ್ತಾರೆ ಎಲ್ಲರೂ ಅನ್ನೋದು ಒಂದು ಖುಷಿ ಆಕತಿ. ನೀ ಹಿಂಗೆ ಮಾಡಿದ್ರೆ ಇಲ್ಲೋಡು, ನಿನಗೇನಾರ ಸಿಟ್ಟಿರುವಲ್ತಕ್ಕ. ಅಲ್ಲೇ ನಮ್ಮ ಮನೆ ಮಾಲ್ ಐತೆ ಅವ್ರ ಮನ್ಯಾಗ. ಏನ ನಮ್ಮ ಮನೆ ನಮ್ಮ ವಸ್ತು ಅವ್ರ ಮನ್ಯಾಗ ಐತಿ ಅಂದಮೇಲೆ ನಮ್ಮ ಮಗಳಿಗೆ ಬೇಜಾರಾಗಬಾರ್ದು ಅಂತಾರ ನಾವು ನಡ್ಕೋಬೇಕಾಕತಿ. ಏನ ನೀ ಹಿಂಗೆ ಮಾಡ್ಕೊಂತ ಹೊಂಟಿ, ನಾಳೆ ಒಂದಿನ ಮಾತು ಬರ್ತಾವವು. ಏನ ನೋಡು, ನಿಮ್ಮ ಅಣ್ಣ ಒಂಚೂರ ನನ್ನ ಕೊಟ್ಟು ಮಾತಾಡಿದ್ನ ಹಂಗನ ಹಿಂಗನ ಅಂತೇಳಿ ಬಾಯಿ ಬಂತು, ಆಮೇಲೆ ಅದು ದೊಡ್ಡ ಇದಾಕತಿ. ಹೇಳೋದು ಅರ್ಥ ಮಾಡ್ಕೊ. ಹೌದೌದು, ಶಾಂತ ಹೇಳೋದು ಬರೋಬ್ಬರಿ ಐತಿ. ಇದೊಂದು ನಿಮ್ಮಪ್ಪ ಕುಡ್ದು ನಿಂತು ಬಿಟ್ಟತಿ. ಏನು ಜಳಕ ಮಾಡಂದ್ರೆ ಮಾಡವಲ್ತು. ಅದು ಎಂಥ ಸೇರೆ ಕುಡ್ದಾನ ಏನೋ ಇನ್ನೂ ಇಳೆಯವಲ್ತದ ನಿಸೆ. ಅಪ್ಪ ನೀವು ಯಾಕಪ್ಪ ಹಿಂಗೆ ಮಾಡ್ತೀರಿ? ಮರ್ಯಾದೆ ತೆಗಿಯಾಕತ್ತಾಗ ಎಷ್ಟು ಒಂಥರ ಮರ್ಯಾದೆ ಗಿಡಕ್ಕೆ. ಬಿಡಪ್ಪ ನೀನು, ಎಲ್ಲ ಹಬ್ಬದ ದಿನ ನೀವೆಲ್ಲ ಬೇಕನ? ಎಲ್ಲಿ ರೊಕ್ಕ ಸಿಕ್ಕು ನಿನಗೆ? ಅಲ್ಲ ಮರ ರೊಕ್ಕ ಸಿಗಕ್ಕೆ ಏನೈತಿ? ನಾನು ಏನು ಬಿಕ್ಸಕ್ಕಂತ ತಿಕ್ಕೊಂಬಿಟ್ಟೇನು ನೀನು? ತಗ ನಂದು ಬೇಕಾದಷ್ಟು ಆಸ್ತಿ ಐತಿ. ಏನು ಮಾಡ್ತಿ ಸುಡ್ಗಾಡು? ಆಗವಲ್ತು, ನಡಿವಲ್ತು. ನಂದು ಬಂತು ಅಂದರೆ ನನ್ನ ಹಿಡ್ದವ್ರು ಯಾರದಾರ, ನಂದು ಬಂದಿಲ್ಲ ಅಂತಲ್ಲ ಇಷ್ಟು ಪಜಿತಿ. ಈಗ ಅದು ಬಿಡು, ಹೋಗ್ಲಿ ತಗ, ಸುಮ್ಮನೆ ಮಾತು ಬೇಡ. ನನಗೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ. ಒಂದು ಈಟೆ ನಾವು ಕುಡ್ದಿದ್ದೇವೆ, ಭಾಳಲ್ಲ. ಈ ಗಿಡ ಮೂಳಿ ಮಾತು ಏನು ಕೇಳ್ತಿ? ಈಟ ಅಂದ್ರೆ ಇಷ್ಟು ಅಂತಳಕಿ ಗೊತ್ತನು? ಆಕಿ ಮಾತು ಕೇಳಕ್ಕೆ ಹೋಗ್ಬೇಡ ನೀನು. ಇಷ್ಟೇಪ್ಪ ನಾ ಕುಡ್ದಿದ್ದು, ಭಾಳ ಕುಡ್ದಿಲ್ಲ. ಮತ್ತೆ ಜಳಕ ಮಾಡ್ಬೇಕಾ ಬೇಡ? ಹೊಲಸು ತಗ ಸೇರೆ ವಾಸನೆ ಹಾರ್ಕೊಂತ ಇಷ್ಟು ನಿಂತು ಬಿಟ್ಟಿರಲ್ಲ.
ಇಲ್ಲ ತ ತ ತ ತ ಹೆಂಗಿದ್ರು ಕಷ್ಟ ಏನು ಮಾಡಿದ್ರು ಕಷ್ಟ ನೋಡತ್ತಾಗ ನಾನು ಏನು ಅಂದಿಲ್ಲ ಮರೆ ನಾನು ಪಾಡಿನ ಅದೀನಿ ಅಳ್ಯಾರೆ ಬೇಕಾದ್ರೆ ನೋಡು ಅವ್ರ ಜೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಳ್ಯಾರೆ ಬರ್ರಿ 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 ಬಾ ಈ ಅವ್ರಿಂದ ನಾನು ಆಕಳ ಎಮ್ಮೆ ಬಾ ಅಂತ ಅಂತ ಬಾಮಿಸ್ತೀರಿ ನೀನಂತೀರಿ ಏನು ಮಾಡ್ಲಿ ವಾ ಮರ್ಯಾದೆ ತೆಗಿಯಕ್ಕೆ ನೀವು ಒಬ್ಬ ಸಾಕು ಕರೀಲ ಜ್ಯೋತಿ ಮಾವರ್ ಕಳ್ಸವ ಕುಂದ್ರಲಿ ಇಲ್ಲಿ ಊಟ ಆಯ್ತನ ಎಲ್ಲಡ್ಕಿ ಇಟ್ಟಿತ್ತಲ್ಲ ಅಲ್ಲಿ ಬಂದ್ರಣ್ಣ. ಊಟ ಎಲ್ಲ ರುಚಿಯಾಗಿತ್ತ ಅಲ್ಲ ನಿಮಗೆ ನಮ್ಮ ಊಟ ಹೆಂಗ ಅನಿಸ್ತೋ ಏನೋಪ್ಪ ನೀವು ಪಾಪ ರುಚಿ ರುಚಿಯಾಗಿ ಊಟ ಮಾಡಿದವ್ರು ನಮ್ಮನೇನು ಉಪ್ಪು ಖಾರ ಅಡಿಗೆ ಹೊಂದಾಣಿಕೆ ಆತೋ ಇಲ್ಲೋ ಹೊಡೆದು ಮುಂಡ್ರೆ ಇಲ್ಲ ಜೊತೆ ಹೊಡೆದು ಮುಂಡ್ರಲ್ಲವಾ ಹ್ಞೂ ಅಪ್ಪ ಹೊಡೆ ತುಂಬ ಊಟ ಮಾಡಿದ್ರು. ಇದು ಚಪಾತಿ ತಿನ್ಬೇಕಿತ್ತು ಹೋಳಿಗೆ ತುಪ್ಪ ಹಾಕಿ ಹೋಳಿಗೆ ಕೊಟ್ಟಿಲ್ಲ ಹೋಳಿಗೆ ಮಾವರ ಹೋಳಿಗೆನೂ ತಿಂದೆ ಚಪಾತಿನೂ ತಿಂದೆ ಅವರೆಲ್ಲ ತಿಂದಾರ ತಗೋರಿ. ಮತ್ತೆ ನಿಮ್ಮ ಅವ್ವಾರು ತೀರ್ಕೊಂಡಿದ್ದು ಯಾವಾಗ? ಎಲ್ಲ ಬಿಟ್ಟು ಅದನ್ನ ಕೇಳಾಕತ್ತೈತಿ ಈಗ. ಅದು ಒಂದು 5-6 ವರ್ಷದ ಹಿಂದೆ. ಓ ಹೌದಾ ಪಾಪ. ಆದ್ರೂ ಊಟ ಹೆಂಗಾಗಿತ್ತ ಏನ ರುಚಿಯಾಗಿತ್ತ ಇಲ್ಲ ನಿಮ್ಮ ಮನ್ಯಾಗ ಆದಂಗ ಆಗಿದ್ದಿಲ್ಲ ಪಾಪ. ನಿಮಗೆ ಡೈನಿಂಗ್ ಟೇಬಲ್ ಮ್ಯಾಗ ಕುಂತು ಊಟ ಮಾಡಿ ಅಭ್ಯಾಸ, ಇಲ್ಲಿ ತಾಳಕ್ ಕುಂತು ಉಣ್ಣಾಕ ಗಾಂವ್ ಆಗ್ಲಿಲ್ಲ ಏನ ಆಲಿ. ನಾನು ನನ್ನ ಮಗ ಹೇಳ್ತೀನಿ ಒಂದು ಡೈನಿಂಗ್ ಟೇಬಲ್ ಮಾಡ್ಸನಂತೆ. ಇಲ್ಲ ನಾ ಅಲ್ಲಾದ್ರೂ ಕೆಳಕ್ ಕುಂತ ಊಟ ಮಾಡ್ತೀನಿ, ಸುಮ್ಮನೆ ಹೆಸರಿಗಷ್ಟೇ ಡೈನಿಂಗ್ ಟೇಬಲ್ ಈಗ ಇಟ್ಟಿರೋದು. ನನಗೆ ಅಡಿಗೆ ಮನೆ ಕಡೆ ಮಾತಾಡ್ಕೊಂತ ಈ ಬಿಸಿ ಬಿಸಿ ಚಪಾತಿ ಆತು ರೊಟ್ಟಿ ಆತು ಮಾಡ್ಕೊಟ್ಕೊಂತ ನಮ್ಮ ಮಮ್ಮಿ ನಮ್ಮ ತಾಯಿಯವ್ರು ಇದ್ದಾಗ ಆತ ಅಲ್ಲೇ ಕುತ್ಕೊಂಡು ಉಂಡುಂಡೆ ರೂಢ. ಅವ್ರು ತೀರ್ಕೊಂಡ್ಮೇಲೆ ನಾನು ಒಬ್ಬಂಟಿ ಆದಂಗಾಗಿ ಬರೀ ಸ್ವಲ್ಪ ಜಾಸ್ತಿ ಹೋಟ್ಲಾಗ ಊಟಕ್ಕಿತ್ತು. ಈಗ ಎಲ್ಲಿ ಇವತ್ತಿಂದ ಈಕಿನೇ ಮಾಡ್ತೀನಿ ಅಂತ ಹೇಳ ಅಡಿಗೆ. ನಂಗೆ ಅಡಿಗೆ ಮನೆ ಕಡೆ ಕುಂತು ತಿಂದೇ ಅಭ್ಯಾಸ. ಹೌದಾ, ನಂಗೂ ಅಡಿಗೆ ಮನೆ ಕಡೆ ಕುಂತು ಊಟ ಮಾಡಿ ಭಾರಿ ಅಭ್ಯಾಸ. ನಂಗೂ ಅಡಿಗೆ ಮನೆ ಕಡೆ ಕುಂತು ಉಣ್ಣೋದು ಅಂದ್ರೆ ಭಾರಿ ಇಷ್ಟ. ನಮ್ ಗಿಡ್ಮುಳಿ ಅದೇ ಈಕೆ ನೋಡ್ರಿ ನನ್ ಗಿಡ್ಮುಳಿ. ಅಯ್ಯೋ ಬಿಸಿ ಬಿಸಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಇಂಥವೆಲ್ಲ ಮಾಡಿದಾಗ ಹಾಕಿ ಕೊಡ್ತಿರ್ತಾಳಲ್ಲ, ನಂಗೆ ಹಂಚಿನಾಗಿಂದ ಸೀದಾ ತಾಟಿಗೆ ಬಿದ್ದು ಬಾಯಾಗಿ ಎಷ್ಟೊತ್ತಿಗೆ ತಿಂತೇನೆ ನಂಗಾಗಿರ್ತೈತೆ. ಹಂಗಾಗಿ ನಾವು ಹೊರಗೆ ಕುಂದ್ರಲ್ಲ, ಒಳಗೆ ಕುಂದ್ರದ. ಅದ್ರಾಗೂ ಈ ಗಿಡ್ಮುಳಿ ಅಡಿಗೆ ಮಾಡ್ಕೋಂತ ನಾನು ಆಕಿ ಖುಷಿಯಿಂದ ಮಾತಾಡ್ಕೊಂತ ಉಣ್ಣೋದಂದ್ರೆ ನಂಗೆ ಭಾರಿ ಇಷ್ಟ. ಹಾ ಬಿಡ್ರಿ ಅದೇ ಬಿಡ್ರಿ ಹೋಗ್ಲತ್ತಾಗ ಏನು ಅನ್ಕೋಬೇಡ್ರಿ. ಅದು ಸ್ವಲ್ಪ ಅದು ನಮ್ಮ ಇವರಿಗೆ ಅಂದರೆ ಬೆಳಗ್ಗೆ ಒಂದು ಸ್ವಲ್ಪ ತೊಗೊಂಡ್ಬಿಟ್ಟಾರ. ಅಭ್ಯಾಸ ಯಾವಾಗೂ ಹಿಂಗೆ ಮಾಡಲ್ಲ, ಏನಾರ ಇದ್ದಾಗ ಹಿಂಗೆ ಮಾಡಿದಾಗ ಈ ಥರ ಕಾಡ್ತಾರ. ಇರ್ಲಿ ಬಿಡ್ರಿ, ಏನಾಗಲ್ಲ. ಕೆಲವೊಂದು ಟೈಮ್ ಹಂಗ ಅಕ್ಕವು, ನಾನೇನ್ ತಿಳ್ಕೊಳಲ್ಲ ಅದ್ರ ಬಗ್ಗೆ. ನಮ್ ಕಡೆ ಹೆಂಗಂದ್ರೆ ಫಸ್ಟ್ ಈಗ ಬೀಗ್ರಾತು ಹಳ್ಯಾತು ಯಾರ ಕರೆದ್ರೆ ಊಟಕ್ಕೆ ಹಾಕಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಏನಾರ ಅಭ್ಯಾಸ ಇದ್ರೆ ಮಾಡ್ಕೊಡ್ರಿ ಅಂತ ಹೇಳ್ಬೋದು. ಈಕಿ ನಮ್ಮಕ್ಕಿ ಬೈತಾಳಪ್ಪ, ಹಂಗಾಗಿ ನಿಮ್ಗೆ ಏನು ಹೇಳಿಲ್ಲ ನಾನು. ಅಪ್ಪ ಮಕ್ಕ ಹೋಗ್ರಿ ಒಂದು ತಾಸ, ಇದು ಅಪ್ಪ ಸ್ನಾನ ಮಾಡಿ ಬರೋಗ್ರಿ ಹೇಳ್ರಪ್ಪ ಒಂದ್ ಸ್ವಲ್ಪ ಬರೀ ಇಲ್ಲಿ. ಅಲ್ಲ ತಡಿಯೋ, ಹಳೆ ಮನೆಗೆ ಬಂದ್ರೆ ಮಾತಾಡೋದು ಬೇಡ. ಅವ್ರಿಗೆ ಏನ್ ಅನ್ಕೊಳಲ್ಲ. ಈಗ ನಾವ್ ಒಳಗೆ ಹೋಗಿ ಮಕ್ಕೊಂಡ್ರೆ ಅಥವಾ ಜಳಕಕ್ಕೆ ಹೋದ್ರೆ ನಾನು ಇಲ್ಲಿ ಕೊಳೆ ಕುಂತೇನಿ, ನನ್ ಬಿಟ್ಟು ನಮ್ಮ ಮಾವ ಜಳಕ ಮಾಡಕ್ ಹೋದ ಅಂತ ಸಿಟ್ಟು ಬರಲ್ಲ. ಏನು ಬರಲ್ಲ ಅಪ್ಪ ನೀವು ಬರ್ರಿ ಫಸ್ಟ್. ಅಲ್ಲ ತಡಿಯ ಮನೆ ಏನ್ ದರ ಹೇಳ್ಕೊಂಡು ಹೋಗಿಯ ಹೆಂಗ್ ನನ್ನ? ಅಲ್ಲಿ ಏನಪ್ಪ ಈ ಮನ್ಯಾಗ ಅಪ್ಪು ಮರ್ಯಾದೆನೇ ಇಲ್ದಂಗ ಆಗ್ಬಿಡತ್ತೆ. ಏನು ಅನ್ಕೋಬೇಡ್ರಿ. ಅವ ಅವ್ರೇನು ಅನ್ಕೊಳಲ್ಲ, ಏನ ನೀ ಏನ್ ತಲೆ ಕೆಡಿಸ್ಕೋಬೇಡ. ಸರಿ ಅವ ಒಂದು ತಾಸು ಬೇಕಾರೆ ಪಾಪ ಅವ್ರು ಮುಕ್ಕೋತಾರ ಏನ ಲುಂಗಿ ಪಂಜಿ ಕೊಡೋಗವ ಉಳ್ಕೊಲೆ, ಸಂಜೆ ಮುಂದೆ ಆರಾಮಾಗಿ ಇಲ್ಲ ಇವತ್ತು ದಿನ ಇದ್ದೇ ಹೋಗ್ಬೇಕಿಲ್ಲ. ಇಲ್ರಿ ಇರಂಗಿಲ್ಲ ಇವತ್ತು, ಅಂದ್ರೆ ಸ್ವಲ್ಪ ಕೆಲಸ ಅದಾವ. ಇವತ್ತು ಹೊಸ್ತಿಗಿಸ್ತಿ ಇರಲ್ರಿ ಅಂತೀರ, ಮತ್ತೆ ಇನ್ನೊಮ್ಮೆ ಬರ್ತೀವಿ. ಸರಿ ಆಯ್ತು. ಸಂಜೆ ಮುಂದೆ ಚಾಗಿ ಕುಡ್ದು ನಾಷ್ಟ ಮಾಡಿ ಹೋಗುವಂತ್ರಿ. ಈಗ ಒಳಗೆ ಒಂದು ಸ್ವಲ್ಪ ಕರ್ಕೊಂಡೋಗಿ ಜೊತೆ ಮಕ್ಕ ಹೋಗ್ರಿ ಆರಾಮ್. ಮಧ್ಯಾಹ್ನ ಊಟ ಆದ್ಮೇಲೆ ಒಂಚೂರು ವಿಶ್ರಾಂತಿ ತಗೊಂಡ್ರೆ ದೇಹ ಹಗರಕತಿ. ಆಯ್ತ್ರಿ. ಅಯ್ಯಪ್ಪ ದೇವ್ರೆ, ಏನು ನಿಮ್ಮ ಮಾವು ಮರ್ಯಾದೆ ತೆಗಿಯಾಕೆ ನಿಂತಾನ ಯವ್ವ ಆತಾಗ. ಏನು ಮಾಡೋದು ಈ ಮನುಷ್ಯಾಗಂತೆ ನಾನು. ಹೋಗ್ಲಿ ಬಿಡತ್ತಿ, ಅದಕ್ಕೆ ಯಾಕೆ ಇದು ಮಾಡ್ತಿ? ಏನು ದೊಡ್ಡ ಮಾವು ಏನು ಮಾಡ್ತ ಕುಡ್ದತ್ತಲ್ಲ ಸ್ವಲ್ಪ ಹಂಗೆ ಮಾಡೈತಿ. ಇಷ್ಟಕ್ಕೂ ಏನು ಅಸಭ್ಯವಾಗಿ ಮಾತಾಡ್ತಾ ಏನಾರು ಬಾಯಿಗೆ ಬಂದಂಗೆ ಬೈತಾ. ಏನಿಲ್ಲ ಪ್ರೀತಿಯಿಂದ ನಾಲ್ಕು ಮಾತಾಡೈತಿ, ಎದಕ್ಕತ್ತಿ ಹಂಗೆ ಮಾಡ್ಕೊಂತಿ? ಏನೂ ಆಗಿಲ್ಲ, ಸುಮ್ಮನೆ ಇರು ನೀನು ತಗ. ಅವ್ರು ಏನು ತಿಳ್ಕೊಳಲ್ಲ, ಆ ಮನುಷ್ಯ ನೋಡಿದ್ರೆ ಗೊತ್ತಾಕತಿ. ಪಾಪ ಅಂತ ಮನುಷ್ಯ ಅಲ್ಲ ಅವ್ರು. ಏನವ ಅರೆ ಈಗ ಹಾಲಿಗೆ ಕೊಡೋದಿಲ್ಲ ನೀವು? ಇಲ್ಲ ಹಾಲು ಕೊಡಲ್ಲ. ಅಲ್ಲ ಬೆಣ್ಣೆ ತುಪ್ಪ ಮೊಸರಿನಾಗ ಕೈ ತೊಳ್ಕೊಂಡಾಕಿ ನನ್ನ ಸೊಸಿ ಅಂತಕ್ಕೆ ಮನೆಗೆ ಬರೋ ಹೊತ್ನಾಗ ನಾನು ಮನ್ಯಾಗ ಈಡಾಗ ಹಾಲು ಇಟ್ಕೋಬೇಕ ಬೇಡ. ಎಲ್ಲ ಹಾಲು ಕೊಟ್ಟು ಮಾರಿ ಒಂದು ಅರ್ಧ ಲೀಟ್ರ್ ಪಾವು ಲೀಟ್ರ್ ಮನ್ಯಾಗ ಇಟ್ರೆ ನಡಿಬೇಕಲ್ವ? ಅದಕ್ಕೆ ಬೇಡ. ನನ್ನ ಸೊಸಿ ಎಷ್ಟು ತಿಂತಾ ತಿನ್ಲಿ, ಮೊಸರು ಹಾಲು ಬೆಣ್ಣೆ ತುಪ್ಪ ಈಡಾಗ ಮಾಡಿ ಡೆಬ್ ತುಂಬಿಡ್ಬೇಕು ನಾ ಅಷ್ಟೇ. ಅದಕ್ಕೆ ಹಾಲು ಮೊಸರೆಲ್ಲ ಕೊಡೋದು ಕ್ಯಾನ್ಸಲ್ ಮಾಡೀನಿ. ಅರೆ ದನದು ತಗೊಂಬಂದ್ರಿ, ದುಡ್ಡಿಗೆ ಕೊಟ್ಬಿಟ್ಟಿ ಅಂದ್ರೆ ಏನಾತ? ಮನೆಗೆ ಹೈನಾತಲ್ಲ. ಸರೋಜಂದು ಅಕ್ಕ ನಿಮ್ದು ಕೊಡೋದಿಲ್ಲ ಅಂದ್ರೆ ಪಾಕಿಟ್ ಹಾಲಿಗೆ ಕೇಳ್ತಾವ್, ಮತ್ತೆ ಏನು ಮಾಡಕ್ ಆಗ್ತದೆ. ನಮ್ದು ಬರ್ತಾವ್. ಹೋಗ ಸರೋಜಾ, ಅಲ್ಲ
ನಾಷ್ಟಕ್ಕೆ ಏನ್ ಮಾಡಿಟ್ಟಿ ನೀನು? ಅವಲಕ್ಕಿ ಯಾಕೆ ಮಾಡಿ? ಅಲ್ಲಿ ಪಾಪ ಅವ್ಗ ತಿಂದ್ರ ಗ್ಯಾಸ್ ಆಕೈತೆ ಅಂತ ಹೊಟ್ಟಿ. ಆಕಿ ಏನಾರ ಒಟ್ಟು ಮೆತ್ತಗ್ ಮಾಡ್ಕೊಡ್ಬೇಕಲ್ಲ ನೀನು. ಹೌದ್ರಿ, ನಾವ್ ಒಬ್ಬೇಕೆ ಸೊಸಿ, ನಾವ್ ಒಬ್ಬೇಕೆ. ನಿಮ್ಮನ್ನ ಅಷ್ಟ ಹಡ್ದಾಳ ನಿಮ್ಮವ್ವ. ಅಲ್ರಿ ಏನ್ ದೊಡ್ಡ ದೂರ ಇಲ್ಲೇ ಐತ್ ನೋಡಿ, ನಿಮ್ ತಮ್ಮನ ಮನೆ ಹಿಂದೆ ಐತ್ ನೋಡಿ, ಹಿಂದೆ ಹೊಳ್ಳಿದ್ರ ಸಾಕ್ ಕಾಂತತಿ. ಏನ ಆಕೇನ್ ಮಾಡ್ಯಾಳ ಮತ್ತೆ ಕೇಳ್ರಿ ಒಟ್ಟು, ಅದನ್ನ ತಗೊಂಬಂದ್ ಕೊಡ್ರಿ ನಿಮ್ಮ ಹೋಗೊಟ್ಟು. ಅಯ್ಯೋ 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 ಅಯ್ಯೋ, ನಿಮಗ ಅವಲಕ್ಕಿ ಇಷ್ಟ, ನಿನ್ನ ಮಗಗ ಅವಲಕ್ಕಿ ಇಷ್ಟ ಆಗಂಗಿಲ್ಲ. ಅವ ಬ್ಯಾರೆ ಏನಾರ ಕೇಳ್ತಾನ. ಈಕಿಗೆ ನಿಮ್ಮ ಅವ್ಗ ಅವಲಕ್ಕಿ ತಿಂದ್ರೆ ಗ್ಯಾಸ್ ಆಕತಿ, ಮೆತ್ತಂದೆ ಏನಾರ ಬೇಕು. ಅಯ್ಯೋ ದೇವ್ರೆ, ನನಗಂತರೂ ಒಬ್ಬೊಬ್ರಿಗೆ ಒಂದೊಂಥರ ಮಾಡಿ 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 ಸಾಕಾಗೈತಿ. ಇದೇನ್ ಮನಿ ಹೋಟ್ಲ ಒಂದು ತಿಳಿಲಾರ್ದಂಗ ಆಗೈತಿ ನಿಮ್ದೊಂದ್ ಕತಿ ಅತ್ತಾಗ. ಅಲ್ಲಿ ಕೇಳ್ರಿ, ಅಲ್ಲಿ ನಾನು ಒಬ್ಬಕ್ಕೆ ನೋಡ್ಕೋಬೇಕಂತೇಳಿ ಏನಾರ ಕಾಯ್ದೆ ಕಾನೂನು ಆಗೈತೇನ? ಎಂತ ಚಂದ ನಾನು ಮೊದ್ಲು ನಡ್ಕೊಂಡ್ ಜಗಳ ಮಾಡಿ ಇಬ್ರು ಸುಸ್ತಾರದ ಮನ್ಯಾಗ ಒಂದೊಂದ್ ತಿಂಗಳು ಇರ್ಲಿ ಅಂತ ಹೇಳಿದ್ದೆ ನಾನು. ಅಷ್ಟ್ರಾಗ ದೌಳಗಂಗವ ಹೊಟ್ಟಿಲ್ ಹಾಕೊಂಡು ಕುಂತ್ಲಲ್ಲ, ಮತ್ ಹೊಟ್ಟಿಲಾಗಳ ಕೆಲ್ಸಕ್ಕೆ ಹೋಗ್ಕಳ ಹೋಗ್ಲಿ ಬಿಡ ಅಂತ ಕೈ ಬಿಟ್ಟಿದ್ದ. ಈಗೂ ನೋಡ್ಕೊಳಂಗಿಲ್ಲ ಅಂದ್ರ ತೀರ ಬೆಳಗ್ಗೆ ಒಂದು ನಾಷ್ಟ ಹೊತ್ತರ ಕೊಡಕ್ ಹೇಳ್ರಿ. ಮೆತ್ತಗೆ ಏನ್ ಮಾಡಿರ್ತಾಳ ಅದನ್ನ ಮಾಡ್ಕೊಂಡು ಗಬಗಬ ತಿಂತಾರ. ನಿನ್ನೆ ಬಿಸಿ ಬಿಸಿ ಇಡ್ಲಿ ಮಾಡ್ಯಾರ, ಇಡ್ಲಿ ಚಟ್ನಿ ಸಾಂಬಾರ. ನಿಮ್ಮ ಅವ್ಗ ಒಂದ್ 4 ಇಡ್ಲಿ ಒಂದು ಚಟ್ನಿ ತಂದು ಕೊಡ್ಬೇಕು ಅಂತ ಗೊತ್ತಾಗಿಲ್ಲ ನಾಕಿಗೆ. ಅವ್ರು ಕೊಡ್ಲಿಲ್ಲ ಅಂದ್ರೆ ಈಗ ನಾವ್ ಏನ್ ಮಾಡಾಕತಿ? ನಿಮ್ಮಂಗ ನಿಮ್ ತಮ್ಮ ಮಾಡೋದಲ್ಲ, ಹೆಂತಿ ಕಿರಿಕಿರಿ ಕೊಡೋದಲ್ಲ. ಹೆಂತಿ ಏನ್ ಮಾಡಿದ್ರು ಸೈ ಅಂತಾನ. ನೀವದಿರ್ ನೋಡು, ನಮ್ಮವ್ ಹಂಗ್ ಮಾಡಿ ಹಿಂಗ್ ಮಾಡ್ ಅದ್ ಮಾಡಿ ಇದ್ ಮಾಡ, ನಮ್ಮವ್ವನ್ ಚಲೋ ನೋಡ್ಕೊ ಅಂತೇಳಿ ನನಗ್ ಕಿರಿಕಿರಿ ಮಾಡಿ ತಲೆ ಹಿಡಿಸ್ತೀರಿ. ನಿಮ್ಮಂಗ ಎಲ್ಲರೂ ಇರ್ಬೇಕಲ್ಲ ಏನ? ಒಟ್ಟ ನನಗಂತೂ ಸಾಕಾಗೈತಾಗ. ನಿನಗೆ ಹೇಳ್ತ ನಾನು ಹೋಗಿ ಹೋಗಿ ನನಗ್ ಬುದ್ಧಿಲ್ಲ. ಅದ್ ಬಿಡ್ರಿ ಹೋಲೇತಾಗ. ಏನ್ರಿ ಜ್ಯೋತಿ ಗಂಡ ಬಂದಾರಂತ ಮನಿಗೆ? ಬರ್ಲಿ ಬಿಡು, ಗಂಡ ಐತಿ ಬಂದಾರ ಹೊಸ್ತಾಗಿ ಮಾವನ್ ಮನಿಗೆ. ಅಯ್ಯೋ ಅದಲ್ರಿ, ನಾ ಏನ್ ಹೇಳತ್ತೀನಿ ಅಂದ್ರೆ, ಈಗ ಜ್ಯೋತಿ ಜ್ಯೋತಿನ ಲಾಯರ್, ಜ್ಯೋತಿ ಗಂಡ ಅದಕ್ಕೆ ದೊಡ್ಡ ಲಾಯರಮ್ಮ. ನಮ್ಮ ಹೊಲಗಳು KHB ಪ್ಲಾಟ್ ಮಾಡ್ತೇವೆ ಅಂತೇಳಿ ತಗೊಂಡು 3-4 ವರ್ಷದ ಮ್ಯಾಗ ಆಗಿ ಹೋತು. 4 ವರ್ಷನ ಆಗಕ್ ಬಂತು. ಇನ್ನು 2 ವರ್ಷ ಅಂತ ಹೇಳಿದ್ರು, ಇನ್ನೂ 2 ವರ್ಷ ಹೆಚ್ಚಿಗೆ ಆತು. ಅಲ್ಲ, ಇನ್ನೂ ನಮಗೆ ಕೊಡಕ್ಕೆ ತಯಾರಿಲ್ಲ ಅವ್ರು. ಹಿಂಗೆ ಮಾಡಿದ್ರೆ ಹೆಂಗ ಅಂತ, ಹೌದಿಲ್ಲ? ಅದಕ್ಕೀಗ ನಾವಾಗೆ ಹೋಗಿ ಮಾತಾಡಿ ಜಗಳ ಮಾಡಿ ಎಲ್ಲ ಮಾಡಿ ಬಂದಾತ ಬೆಂಗಳೂರು ಮಠ. ಅದೇನು ಕೆಲಸ ಆಗಲಿಲ್ಲ. ಅದಕ್ಕೆ ಹಿಂಗೆ ಲಾಯರ್ಕಿ ಓದ್ಕೊಂಡವರು, ದೊಡ್ಡ ಜಗದಾಗಿದ್ದವರು, ರೊಕ್ಕಿದ್ದವರು ಏನಾರ ಮಾಡಿದ್ರೆ ಅದು ಇನ್ನೂ ದೌಡ್ ಬರ್ಬೋದಲ್ಲ ಅಂತ ನನಗೆ. ಏನಂತೀರಿ? ಗೌರ್ಮೆಂಟು ಕೊಡೋ ಟೈಮಿಗೆ ಕೊಡ್ತತಿ, ಅದಕ್ಕೆ ನಾವು ಪಾಪ ಇವ್ರಿಗೆ ಕೇಳದ. ನಿಮಗೇನು ಬಂದತ್ತಂತೆ? ನಾನು ಹೊರಗನ್ರಿ ಅವರು, ನಮ್ಮ ಜ್ಯೋತಿ ಗಂಡ ಏನು ಅಯ್ಯೋ ದೊಡ್ಡ ಲಾಯರ್ ಅಂತ್ರಿ, ಅವ್ರ ಕೈ ಕೆಳಗೆ ಎಷ್ಟೋ ಮಂದಿ ಕೆಲಸ ಮಾಡ್ತಾರಂತ ಗೊತ್ತನ. ಅದಕ್ಕೆ ನಾ ಹೇಳೋದಾದ್ರೆ, ಒಂದು ಮಾತು, ಹಿಂಗೆ ಇದು ಈ ಥರ ಕೊಟ್ಟಿಲ್ಲಲ್ಲ ಇವರು, ಇದಕ್ಕೆ ನಾವೇನು ಮಾಡ್ಬೋದು? ನಾವು ಹೆಂಗೆ ಇದನ್ನ ವಸೂಲಿ ಮಾಡ್ಕೋಬೋದು ಎಲ್ಲ ಒಟ್ಟು ವಿಚಾರ ತಿಳ್ಕೊಬೋದಲ್ಲ ಅಂತ. ಏನಂತೀರಿ? ಆತ ನೀ ಹೇಳೋದು ಬರೋಬ್ಬರಿನೇ. ಆಗ್ಲಿ, ಒಂದ್ ಮಾತು ಕೇಳು ಅಂತ ಹೇಳ್ತೇನೆ. ಹೇಳು ಗೀಳು ಇಲ್ಲ, ನಾನು 2 ಸರ್ಗಿ ಜಾಕ ಮಾಡ್ಕೊಂಡ್ ಬರ್ತೇನೆ. ಹೆಂಗಿದ್ರು ಜ್ಯೋತಿ ಗಂಡ ಜ್ಯೋತಿ ಎಲ್ಲ ಇದ್ದೇ ಇರ್ತಾರಂತ. ಸಂಜೆ ಮಟನು ಪವಿತ್ರ ಅಂದ್ಲಾಗಲ್ಲೇ ಏನು ಪಟ್ಟಣ 2 ಸರ್ಗಿ ಜಾಕ ಮಾಡ್ತೀನಿ. ನಡ್ರಿ, ನೀವು ನಡ್ರಿ, ಹೋಗಿ ಒಂಚೂರು ಇದ್ರ ಬಗ್ಗೆ ಮಾತಾಡೇ ಬಿಡೋಣ. ಇದೇನು ನಮ್ಮೊಬ್ರಿಗೆನಾ ಬಂದ್ರೆ ಬರೋದು? ಅಯ್ಯೋ, ನಿಮ್ಮ ತಂಗಿಗೂ ಬರ್ತೈತಿ ನಡ್ರಿ, ಅವ್ರದ್ದು ಹೊಲ ಸಿಕ್ಕೊಂಡಿಲ್ಲನ? ಅವ್ರಿಗೂ ಬರ್ತೈತಿ, ನಮಗೂ ಬರ್ತೈತಿ, ಯಾಕೆ ಆದ್ರೆ ಆಗ್ಬಾರ್ದು ಅಂತ. ಅದ್ರ ಸಂಬಂಧ ನಡ್ರಿ ನೀವು. ಸರಿ ಹೋಗಿ ಜಳಕ ಮಾಡ್ಕೊಂಬರು.